ಬೆಣ್ಣೆಹಳ್ಳ ಹೆಸರಿನಲ್ಲಿ ಮಾತ್ರವೇ ಬೆಣ್ಣೆ, ಆದರೆ ಮಳೆ ಬಂದರೆ ರೈತರ ಪಾಲಿಗೆ ಹುಣ್ಣಾಗಿ ಎಲ್ಲರನ್ನೂ ಅಕ್ಷರಶಃ ಕಣ್ಣೀರು ಹಾಕಿಸುತ್ತೆ. ಇಂತಹದ್ದೊಂದು ಕಣ್ಣೀರಿನ ಹಳ್ಳಕ್ಕೆ ಸರ್ಕಾರ 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೆ. ಆದರೆ ರೈತರ ಬೇಡಿಕೆ ಬೆಟ್ಟದಷ್ಟು, ಕೊಟ್ಟಿದ್ದು ಸಾಸಿವೆಯಷ್ಟು ಎನ್ನುವಂತಾಗಿದೆ. ಉತ್ತರ ಕರ್ನಾಟಕದ ಪ್ರಮುಖ ಬೇಡಿಕೆಯಾದ ಬೆಣ್ಣೆಹಳ್ಳ. ಇದೇ ಬೆಣ್ಣೆಹಳ್ಳದ ಯೋಜನೆಗೆ ಮೊದಲನೇ ಹಂತದಲ್ಲಿ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನದಲ್ಲಿ ಶಂಕುಸ್ಥಾಪನೆ ಮಾಡಿದೆ. ಆದರೆ ಈ ಭಾಗದ ರೈತರು ಬೆಣ್ಣೆಹಳ್ಳದಿಂದ ಆಗುವ ಅನಾಹುತಗಳನ್ನು ಶಾಶ್ವತವಾಗಿ ಪರಿಹರಿಸುವ ಕಾರ್ಯವನ್ನ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಫೆಬ್ರವರಿ 8ರಂದು ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಪ್ರತಿ ಸಾರಿ ಮಳೆ ಆದಾಗ ಧಾರವಾಡ ಜಿಲ್ಲೆಯ ಬೆಣ್ಣೆಹಳ್ಳದಿಂದ ಜನರು ಪಡಭಾರದ ಕಷ್ಟ ಅನುಭವಿಸಿದ್ದಾರೆ. ರೈತಾಪಿ ವರ್ಗಕ್ಕೆ ಈ ಹಳ್ಳ ಶಾಪವಾಗಿ ಪರಿಣಮಿಸಿದೆ. ಕೊಟ್ಟಿರುವ 200 ಕೋಟಿ ನವಲಗುಂದ ಕ್ಷೇತ್ರಕ್ಕೆ ಮಾತ್ರವೇ ನೀಡಿದಂತಾಗಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ದು ಏನಿಲ್ಲರಿ ರೈತರ ಹೋರಾಟ ನಮ್ಮ ಧಾರವಾಡ ಜಿಲ್ಲಾ ವತಿಯಿಂದ ನಮ್ಮೆಲ್ಲ ರೈತರ ಪರವಾಗಿ ಮಾತಾಡೋದು ಏನಂದ್ರೆ, ನಮ್ಗೆ ಅಲ್ಲೇ ಬೆಣ್ಣೆಹಳ್ಳಿ ಎಲ್ಲಿ ಹುಟ್ಟೈತಿಲ್ಲ ಅಲ್ಲೇ ಭಯಂಕರ ದೊಡ್ಡ ಲಾಸ್ ಮಾಡ್ಕೊತ ಬರ್ತೈತಿ. ಅಲ್ಲೇ ಸುಮಾರು ರಾಮನಕೊಪ್ಪ, ಜಿಗಳೂರು, ಹೊಸಕಟ್ಟಿ, ಯಲವಾಳ, ಕುಬ್ಯಾಳ, ಅಂಚನಾಳ, ದ್ಯಾವನೂರು ಇಲ್ಲಿವರೆಗೂ ಭಯಂಕರ ಕಾಟ ಕೊಡ್ತೈತಿ ನಮಗೆ ಬೆಣ್ಣೆಹಳ್ಳ. ನಮ್ಮ ಬೆಣ್ಣೆಹಳ್ಳ ಕಚ್ಚಿ ಹೊಲ ಇರೋದ್ರಿಂದ ನಾವೇನು ಉಳಿದಿಲ್ಲ, ರೈತರು ಬರಡಾಗಿಬಿಟ್ಟೇವಿ. ಆ ಪರಿಸ್ಥಿತಿ ಒಳಗೆ ಬೆಣ್ಣೆಹಳ್ಳದ ಪ್ರಭಾವ ನಮ್ಗೆ ಇಫೆಕ್ಟ್ ಆಗೈತಿ, ಹೊಡೆತ ಕೊಟ್ಟೈತಿ. ಈಗ ಇರೋತ್ನ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದು ಏನಂದ್ರೆ, ಬೆಣ್ಣೆಹಳ್ಳ ಎಲ್ಲಿ ಹುಟ್ಟೈತಿ ಅಲ್ಲಿಂದ ನೀವು ಶಾಶ್ವತವಾಗಿ ಮಾಡ್ಕೊತ ಹೋಗ್ರಿ, ನಡಂತರ ಹೋಗಿ ಮಾಡೋಕೆ ಹೋಗ್ಬೇಡ್ರಿ, ಒಂದು ಸೈಡ್ಲಿಂದ ಹೋಗ್ರಿ ಅಂತೇಳಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತೀವಿ. ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡ್ಕೊತೀವಿ. ನಮ್ಗೆ ಭಾಳ ತ್ರಾಸ ಐತಿ. ಬೆಣ್ಣೆಹಳ್ಳ ಈ ಪೂರ್ವದಲ್ಲಿ ನಾವು ಮೀಡಿಯಾದವ್ರನ್ನ ಕರ್ಕೊಂಡೋಗಿ ಮೀಡಿಯಾ ಮಾಡಿಸಿ ಎಲ್ಲ ಮಾಡೀವಿ. ಈಗ ನಮ್ಗೆ ಒಂದು 500 ಕೋಟಿಯಾರ ಹಾಕಿದ್ರೆ ನಮಗೆ ಇವತ್ತೊಂದು 20-30 ಹಳ್ಳಿ ಇಲ್ಲಿ ಬದುಕೊಂತಾವು. ಈಗ ಶಾಶ್ವತ ಪರಿಹಾರ ನಮಗೆ ಹುಡುಕಿ ಕೊಡಬೇಕು ಈ ಸರ್ಕಾರ. ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ, ವಿಧಾನಸಭಾ ಮುತ್ತಿಗೆ ಹಾಕ್ತೇವೆ. ಮತ್ತು ಈಗ ಬರ್ತಕ್ಕಂಥ 12ನೇ ತಾರೀಕು ಇನ್ನು ರೈತರು ಶಾಶ್ವತ ಪರಿಹಾರ ಒದಗಿಸಬೇಕು ಅಂತ ಹಲವು ವರ್ಷದಿಂದ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಕುರಿತು ಪಬ್ಲಿಕ್ ನೆಕ್ಸ್ಟ್ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ 200 ಕೋಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು. ಆದರೆ ಈಗ ರೈತರು ಶಾಶ್ವತ ಪರಿಹಾರಕ್ಕೆ 3,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್, ನಮ್ಮ ಬೇಡಿಕೆ ಬೆಣ್ಣೆಹಳ್ಳವು ಶಿಗ್ಗಾಂವ್ ತಾಲೂಕಿನಿಂದ ಹುಟ್ಟಿ ರೋಣ ತಾಲೂಕು ಹೋಗಿ ಮುಂದೆ ಮಲಪ್ರಭಾ ಸೇರಿದ ಸರ್. ಆದ್ದರಿಂದ ಇವು ರಾಜ್ಯ ಸರ್ಕಾರ ಈಗ 200 ಕೋಟಿ ಬಿಡುಗಡೆ ಮಾಡಿ ನವಲಗುಂದ ತಾಲೂಕಿನಿಂದ ಕಾಮಗಾರಿ ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ನಮ್ಮ ರತ್ನ ಭಾರತ ರೈತ ಸಮಾಜದಿಂದ ಹಾಗೂ ಧಾರವಾಡ ಜಿಲ್ಲೆಯ ಸಮಸ್ತ ರೈತ ಬಾಂಧವರ ವತಿಯಿಂದ ಅವರಿಗೆ ಧನ್ಯವಾದ, ಅಭಿನಂದನೆಗಳು ಸಲ್ಲಿಸ್ತೀವಿ. ಆದರೆ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಈಗ ನವಲಗುಂದ ತಾಲೂಕಿಗೆ ಅಷ್ಟೇ ಮಾಡಿದ್ರಲ್ಲ, ಈಗ ಬೆಣ್ಣೆಹಳ್ಳ ಹುಟ್ಟಿರೋದು ಶಿಗ್ಗಾಂವ್ ತಾಲೂಕು ದುಣಸಿ ಹೊಸೂರಿನಿಂದ ಹುಟ್ಟಿದೆ. ಮುಂದೆ ಹಂಗೆ ಎಲ್ಲ ಗ್ರಾಮಗಳಿಗೆ ಮುಂದೆ ಇಲ್ಲಿ ಕುಂದಗೋಳ ತಾಲೂಕಿಗೆ ಬಂದು ಹಂಚನಾಳ ಇರ್ಬೋದು, ಆಮೇಲೆ ಇಟ್ಲಾಪುರ, ಮುಂದೆ ಮುಳ್ಳಳ್ಳಿ, ಕಮಡಳ್ಳಿ, ಅಂಚಿನಾಳ ಎಲ್ಲ ಗ್ರಾಮಗಳಿಗೆ ನೀರು ನುಗ್ಗಿ ಪ್ರವಾಹ ಬಂದು ಊರು ಹೊಕ್ಕ ಮಣಿಗಳನ್ನು ಕೊಚ್ಕೊಂಡು ಹೋದಂಥ ಒಂದು ಪರಿಸ್ಥಿತಿ ಐತಿ. ಆದ್ದರಿಂದ ಈ ರಾಜ್ಯ ಸರ್ಕಾರ ಕೇವಲ ಕಾಟಾಚಾರಕ್ಕೆ 200 ಕೋಟಿ ನವಲಗುಂದ ತಾಲೂಕಿಗೆ ಅಷ್ಟೇ ಬಿಡುಗಡೆ ಮಾಡಿ, ಅದನ್ನು ಈಗ ಅವ್ರು ಏನಿಲ್ಲ ಬರೀ ರೀಶಿಲ್ಟಿಂಗ್ ಮಾಡತ್ತಾರೆ. ಕಂಟಿ ತೆಗೆದು ಅದ ಮಣ್ಣು ತೆಗೆದು ಅಲ್ಲೇ ಹೈಟ್ ಮಾಡಿ. ಒಟ್ಟಿನಲ್ಲಿ ಬೆಣ್ಣೆಹಳ್ಳದ ಅನಾಹುತಗಳನ್ನು ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ನಿರಂತರವಾಗಿ ವಿಸ್ತೃತವಾದ ವರದಿ ಮಾಡಿತ್ತು. ಇಲ್ಲಿನ ಜನರ ಸಮಸ್ಯೆಗಳನ್ನು ಎಳೆಯಾಗಿ ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿತ್ತು. ಪಬ್ಲಿಕ್ ನೆಕ್ಸ್ಟ್ ವರದಿಯಿಂದ ಎಚ್ಚೆತ್ತ ಸಿದ್ದರಾಮಯ್ಯ ಅವರ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನದಲ್ಲಿ ಶಂಕುಸ್ಥಾಪನೆ ಮಾಡಿದ್ದು, ಈಗ ಸರ್ಕಾರ ರೈತರ ಮತ್ತಷ್ಟು ಬೇಡಿಕೆಯನ್ನ ಆಲಿಸುವ ಕಾರ್ಯ ಮಾಡಬೇಕಾಗಿದೆ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.